ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹೆಲ್ದಿಯಾಗಿರೋ ರಾಗಿ ಮಿಲೆಕ್ಸ್ ಮಾಲ್ಟ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಮಲ್ಟಿಗ್ರೇನ್ ಪೌಡರು. ಇದರಲ್ಲಿ ನಾನು ಒಂದು 37 ಥರದ ಕಾಳುಗಳನ್ನ ಬಳಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಸಿರಿಧಾನ್ಯಗಳು ತೊಗೊಂಡಿದ್ದೀನಿ. ಆರ್ಕ, ಸಾಮೆ, ನವಣೆ, ಸಜ್ಜೆ, ಬರಗು ಹಾಗೆ ಕೊರಲೆ 6 ಐಟಮ್ಸ್ನ ತೊಗೊಂಡಿದ್ದೀನಿ. ಇದನ್ನು ನಾನು ತೋರಿಸೋ ಬಟ್ಲಲ್ಲಿ ಎಲ್ಲನೂ ಕೂಡ ಒಂದೊಂದು ಬಟ್ಲನ್ನ ಹಾಕ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನೆಲ್ಲ ಹುರಿದು ನಾವು ಪುಡಿ ಮಾಡಬೇಕು. ನಾನಿಲ್ಲಿ ಟೋಟಲ್ 36 ಪೌಡ್ರು ಕಾಳುಗಳನ್ನ ತೊಗೊತಾ ಇದ್ದೀನಿ. ಮೊದಲು ನಾನಿಲ್ಲಿ ಇದೆಲ್ಲನೂ ಕೂಡ ಒಂದೊಂದು ಬಟ್ಲನ್ನ ಒಂದು ದೊಡ್ಡ ಬೌಲಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆನಂತರ ನಾವು ಯಾವ ಅಳತೆಗೆ ಬೌಲ್ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧ ಕಪ್ಪು ಹೆಸರು ಕಾಳು ತೊಗೊಳ್ಳಿ. ಹಾಗೆ ಅರ್ಧ ಕಪ್ಪು ರಾಜ್ಮಾ ಕಾಳುಗಳು ತೊಗೊಳ್ಳಿ. ರಾಜ್ಮಾ ಕಾಳು 2 ರೀತಿಲಿ ಬರುತ್ತೆ. 2 ರೀತಿಯಾದ ರಾಜ್ಮಾ ಕಾಳನ್ನ ತೊಗೊಂಡಿದ್ದೀನಿ. ನಂತರ ಅರ್ಧ ಕಪ್ಪು ಮೈಸೂರು ಬೇಳೆ, ಅರ್ಧ ಕಪ್ಪು ಹುರುಳಿಕಾಳು, ಅರ್ಧ ಕಪ್ಪು ಒಣಬಟಾಣಿ, ಅರ್ಧ ಕಪ್ಪು ಕರಿ ಉದ್ದು, ಅರ್ಧ ಬಟ್ಲು ಬಿಳಿ ಜೋಳ, ಅರ್ಧ ಬಟ್ಲು ಅಲಸಂದೆ ಕಾಳು, ಅರ್ಧ ಬಟ್ಲು ಸೋಯಾಬೀನ್ ಕಾಳುಗಳು, ಅರ್ಧ ಬಟ್ಲು ಕಡಲೆಬೇಳೆ, ಅರ್ಧ ಬಟ್ಲು ತೊಗರಿಬೇಳೆ, ಅರ್ಧ ಬಟ್ಲು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ, ಅರ್ಧ ಬಟ್ಲು ಸಬ್ಬಕ್ಕಿ, ಅರ್ಧ ಬಟ್ಲು ಒಣ ಅಲಸಂದೆ ಕಾಳು, ಅರ್ಧ ಬಟ್ಲು ಕಡಲೆಕಾಳು, ಅರ್ಧ ಬಟ್ಲು ಬಾರ್ಲಿ ಅಕ್ಕಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಒಂದು ಬಾಣಲಿಲಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರಿತಾ ಬನ್ನಿ. ಅದಾದಮೇಲೆ ನಾನು ಸಪ್ರೇಟು ಅರ್ಧ ಬಟ್ಲಿಗಿಂತ ಕಡಿಮೆ ಕಲ್ಲಂಗಡಿ ಬೀಜ, ಅರ್ಧ ಬಟ್ಲು ಸೌತೆಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜನ ತೊಗೊಂಡಿದ್ದೀನಿ. ಅದಾದಮೇಲೆ ನೀವು ಒಂದು ಅರ್ಧ ಬಟ್ಲಷ್ಟು ಬಾದಾಮಿನ ತೊಗೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಆಕ್ರೂಟ್ನ ತೊಗೊಳ್ಳಿ. ಒಂದು ಅರ್ಧ ಬಟ್ಲಿಗಿಂತ ಕಡಿಮೆ ಆಕ್ರೂಟ್ನ ಬಳಸಿದ್ರು ಸಾಕಾಗುತ್ತೆ. ಹಾಗೆ ಒಂದು 2 ಸ್ಪೂನಷ್ಟು ಗಸಗಸೆ, ಹಾಗೆ ಒಂದು 2.5 ಸ್ಪೂನಷ್ಟು ಮೆಂತ್ಯ, ಒಂದು ಸ್ವಲ್ಪ ಒಣಶುಂಠಿ, ಹಾಗೆ ಒಂದು 3 ಸ್ಪೂನಷ್ಟು ಜೀರಿಗೆ, ಒಂದು 2 ಸ್ಪೂನಷ್ಟು ಮೆಣಸು, ಒಂದು 7 ರಿಂದ 8 ಏಲಕ್ಕಿ, ಒಂದು 3/4 ಬಟ್ಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ನಂತರ ಮೊದಲು ನಾವು ಸಿರಿಧಾನ್ಯಗಳನ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿತಾ ಬರಬೇಕು. ನೀವು ಆದಷ್ಟು ಇದನ್ನ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿರಿ. ಇದೆಲ್ಲ ಹುರಿಯೋದಕ್ಕೆ ಆಲ್ಮೋಸ್ಟ್ 1-1.5 ಗಂಟೆನಾದರೂ ತೊಗೊಳುತ್ತೆ. ನೀವು ಜಾಸ್ತಿ ಉರಿ ಇಟ್ಕೊಂಡು ಹುರಿದಾಗ ಅದ್ರದ್ದು ಪೌಡ್ರದ್ದು ಸ್ಮೆಲ್ ಹೋಗ್ಬಿಡುತ್ತೆ ಮತ್ತು ಅದ್ರದ್ದು ಅಷ್ಟು ಟೇಸ್ಟ್ ಬರಲ್ಲ. ನಾನಿವಾಗೆಲ್ಲನೂ ಹುರ್ಕೊಂಡಿದ್ದೀನಿ. ಇವೆಲ್ಲ ಸೇರಿ ಎಷ್ಟು ಕ್ವಾಂಟಿಟಿ ಆಗುತ್ತೋ ಅಷ್ಟೇ ಕ್ವಾಂಟಿಟಿ ರಾಗಿನ ನಾನಿಲ್ಲಿ ತೊಳೆದು ಒಣಗಿಸಿ ಅದನ್ನು ಕೂಡ ರಾಗಿನೂ ಕೂಡ ಹುರ್ಕೋತಾ ಇದ್ದೀನಿ. ನಾವು ಇವಾಗ ಅರ್ಧ ಕಾಳುಗಳು ಡ್ರೈ ಫ್ರೂಟ್ಸ್ ಇದ್ದರೆ ಇನ್ನು ಅರ್ಧ ಭಾಗ ರಾಗಿ ಇರಬೇಕು. ಅದೆಲ್ಲ ಹುರಿದಾದ್ಮೇಲೆ ಆರಿದ್ಮೇಲೆ ಅದನ್ನ ಪೌಡ್ರ್ ಮಾಡಿಸ್ಕೊಂಡು ಬಂದರೆ ನಿಮಗೆ ಆರೋಗ್ಯಯುತವಾದ ಮಲ್ಟಿಗ್ರೇನ್ ಪೌಡರ್ ರೆಡಿ ಆಗುತ್ತೆ. ಪೌಡರ್ನ ನೀವು ಆದಷ್ಟು ನುಣ್ಣಗೆ ರುಬ್ಬಿಸ್ಕೊಂಡ್ಬಂದರೆ ಇದನ್ನು ಮಾಲ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಇವಾಗ ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾವಿವಾಗ ಒಂದು 3 ಸ್ಪೂನಷ್ಟು ಪೌಡ್ರನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಟ್ಟಿಟ್ಕೋಬೇಕು. ಹಾಗೆ ಒಂದು 2 ಲೋಟ ಬಿಸಿನೀರಿಗೆ ಕಾದ್ಮೇಲೆ ನಾವು ಕಲಿಸ್ಕೊಂಡಿರುವಂಥ ಮಾಲ್ಟ್ ಪೌಡರ್ನ ಅದಕ್ಕೆ ಹಾಕ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಬರಬೇಕು. ನೀವು ಯಾವುದೇ ಕಾರಣಕ್ಕೂ ಅದನ್ನ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ತಾ ಬನ್ನಿ. ನಿಮಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಇಲ್ಲಿ ಸ್ವಲ್ಪ ಲೈಟಾಗೇ ಉಪ್ಪು ಹಾಕಿದ್ದೀನಿ. ನೋಡ್ಬೋದು ಇವಾಗ ಮಾಲ್ಟ್ ಬೇಯ್ತಾ ಅದು ಥಿಕ್ನೆಸ್ ಜಾಸ್ತಿ ಆಗ್ತಾ ಬರ್ತಿದೆ. ನಾನಿವಾಗ ಕೊನೆಯದಾಗಿ ಮಾಲ್ಟ್ ಆರಿದ್ಮೇಲೆ 1 ಲೋಟ ಮಜ್ಜಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಆರಿದ್ಮೇಲೆ ನೀವು ಇದನ್ನು ಬ್ರೇಕ್ಫಾಸ್ಟ್ ಆಗಿ ಕೂಡ ಬಳಸ್ಬೋದು. ಈಗ ರೆಡಿಯಾಗಿದೆ ಆರೋಗ್ಯಯುತವಾದ ರಾಗಿ ಮಾಲ್ಟ್. ಧನ್ಯವಾದಗಳು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ.